ಮದ್ದೂರಿನಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಣೆ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಕೃಷ್ಣನ ದಿನ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತ ಬಂದ್, ಯಾರು ಫೋರ್ಸ್ ಮಾಡಿದ್ದಲ್ಲ, ಬಂದ್ ಅಂತ ಯಾರು ಹೇಳಿದ್ದಲ್ಲ, ಕಲ್ಲೆಸೆದಿದ್ದಲ್ಲ. ಬಿಡದಿ ಪಟ್ಟಣ ತಲುಪಿದ ಕೃಷ್ಣ ಪಾರ್ಥಿವ ಶರೀರ. ಮದ್ದೂರಿನಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಣೆ. ಮದ್ದೂರು ಅವರ ತಾಲೂಕು, ಸೋಮನಹಳ್ಳಿ ಅದರಲ್ಲೇ ಬರುತ್ತೆ. ನೋಡಿ, ಒಮ್ಮೊಮ್ಮೆ ಭಾಳ ಆಶ್ಚರ್ಯ ಆಗತ್ತೆ ನನಗೆ. ಮಂಡ್ಯ ಜಿಲ್ಲೆಯ ಕೆ ಆರ್ ಪೇಟೆ ಅಂತಿದೆ, ಅದರಲ್ಲೊಂದು ಬೂಕನಕೆರೆ ಅಂತಿದೆ, ಅಲ್ಲಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲೊಂದು ಮದ್ದೂರು ಅಂತಿದೆ, ಅಲ್ಲಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲೊಬ್ಬರು MP ಆಗಿದ್ದಾರೆ, ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದರು. ಆ ಥರ ಶಿವಮೊಗ್ಗದಲ್ಲಿದೆ. ಶಿವಮೊಗ್ಗದಿಂದ ತುಂಬ ಪ್ರಸಿದ್ಧರೆಲ್ಲ ಬರ್ತಾರೆ. ಬಂಗಾರಪ್ಪನವರಿದ್ದರು, JH ಪಟೇಲ್ರಿದ್ದರು, ಆಮೇಲೆ ಯಡಿಯೂರಪ್ಪನವರಾದರು. ಶಿವಮೊಗ್ಗಕ್ಕೂ ಬರುತ್ತೆ, ಶಿಕಾರಿಪುರ ಅಂತ. ಆಮೇಲೆ ಇನ್ನೊಬ್ಬರು ಆಗಿದ್ರಲ್ಲ, ಮರ್ತೋಯ್ತು ಹೆಸರು ನನಗೆ. ಅಲ್ಲಿಂದ 4 ಜನ ಆಗಿದ್ದಾರೆ ಟೋಟಲ್. ಆ ಥರ ಕೆಲವು ಜಿಲ್ಲೆಗಳ ವಿಶೇಷತೆ ಆ ಥರ ಇರುತ್ತೆ. ಆ್ಯಂಡ್ ನೋಡಿ, ರಾಮನಗರಕ್ಕೂ ಅದೇ ಮಹತ್ವ ಇದೆ. ರಾಮನಗರದಿಂದ 3 ಜನ ಮುಖ್ಯಮಂತ್ರಿಗಳಾಗ್ತಾರೆ. ಒಂದು ಕೆಂಗಲ್ ಹನುಮಂತಯ್ಯವರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಂದು ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಂದು ಅಲ್ಲಿಂದಲೇ ಗೆದ್ದಂತಹ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಬ್ಬರು ಮುಖ್ಯಮಂತ್ರಿ ಆಗೋರಿದ್ರೆ ಅದು DK ಶಿವಕುಮಾರ್ ಅವರಿದ್ದಾರೆ. ಒಂದೊಂದು ಜಿಲ್ಲೆಯ ಮಹತ್ವ ಅದೆಲ್ಲ. ಸೊ 3 ಮುಖ್ಯಮಂತ್ರಿಗಳು ಈ ಜಿಲ್ಲೆಯಿಂದ. SM ಕೃಷ್ಣ, ಅಲ್ಲಲ್ಲಿ ಕೆಲವರು ತಮ್ಮ ಗೌರವಗಳನ್ನು ಸಲ್ಲಿಸ್ತಾ ಇದ್ದಾರೆ. ಶಿವಮೊಗ್ಗ ಬಹುಶಃ ಕಡ್ದಾಳ್ ಮಂಜಪ್ಪ, ಎಸ್, ಕಡ್ದಾಳ್ ಮಂಜಪ್ಪ, JH ಪಟೇಲು, ಯಡಿಯೂರಪ್ಪನವರು, ಬಂಗಾರಪ್ಪನವರು, 4 ಜನ. ಹೌದು. ಬಿಡದಿಯ ಸ್ಕೈ ವಾಕ್ ಮೇಲೆಲ್ಲ ಜನ ನಿಂತು ನೋಡ್ತಿದ್ದಾರಂತೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ. ಇಷ್ಟೇ ಆದರೂ ನಮ್ಮೂರಿನವರು ಎಲ್ಲೇ ಹೋಗಿ ಓದ್ಕೊಂಡು ಬಂದಿದ್ರು, ಎಲ್ಲೇ ವಾಸವಾಗಿದ್ದರೂ ಕೂಡ ಹುಟ್ಟೂರು ಅಂತ ಬಂದಾಗ ಅಲ್ಲಿನ ಜನರಿಗೆ ವಿಶೇಷವಾದ ಅಭಿಮಾನ ಇದ್ದೇ ಇರುತ್ತೆ. ಒಂದು ರೇರ್ ಕಾಂಬಿನೇಷನ್ ಅವರು ಅಂತಾರೆ. ಯಾಕಂದರೆ ನಿಮಗೆ ಜನಮಾನಸದಿಂದ ಎದ್ದು ಬಂದ ನಾಯಕ ಅಲ್ಲ. ಈಗ ದೇವೇಗೌಡ ಹೇಳಿದಂಗೆ ಧೂಳಿನಿಂದ ಎದ್ದು ಅಂತ ನಾಯಕ ಅಲ್ಲ. ಹೋರಾಟದ ಹಿನ್ನೆಲೆ ಅಂಥದ್ದೇನಲ್ಲ, ಅಥವಾ ಕುಟುಂಬದಲ್ಲಿ ಯಾರು ರಾಜಕಾರಣದಲ್ಲಿ ಇಲ್ಲ, ಇವರಾಗೆ ಬಂದವರು ಅನ್ನೋ ರೀತಿಯಲ್ಲಿ ಇಲ್ಲ. ಓಕೆ. ಸೊ ಒಂದು ವಿಶೇಷವಾಗಿ ಆಮೇಲೆ ಅವಕಾಶಗಳು ಹಂಗೆ ಬಂತು ಅವರಿಗೆ. ಅವಕಾಶಗಳು ಬಂದು ವೀರಣ್ಣಗೌಡರನ್ನು ಸೋಲಿಸ್ತಾರೆ 1962ಅಲ್ಲಿ. ಅಲ್ಲಿಂದ ಶುರುವಾಗಿ ಸೊ ಇಂಚಿಂಚು ಮಾಹಿತಿಗಳು ಕೊಡ್ತಾ ಹೋಗ್ತೀವಿ. ನಮ್ಮ ಬೇಕಾದಷ್ಟು ರಿಪೋರ್ಟರ್ಗಳು ಅಲ್ಲಲ್ಲಿ ನಾವು ಮಾಹಿತಿಯನ್ನು ಪಡೆಯೋದಕ್ಕೆ ರೆಡಿಯಾಗಿದ್ದಾರೆ. 10 ಗಂಟೆ ವೇಳೆಗೆ ಇನ್ನು 10 ಗಂಟೆ, ನನ್ನ ಪ್ರಕಾರ 10 ಗಂಟೆ ಆಲ್ರೆಡಿ ಆಯಿತು. ಆಲ್ರೆಡಿ ಈಗ ಬಿಡದಿ ಆ ಭಾಗದಲ್ಲಿರೋದು ಇನ್ನೂ ಅರ್ಧ 1 ಗಂಟೆ ಬೇಕು. ಬಹುಶಃ 11 ಗಂಟೆ ವೇಳೆಗೆ ಸೋಮನಹಳ್ಳಿಗೆ ತಲುಪ್ಬೋದು. ಅಲ್ಲಿಂದ 3 ಗಂಟೆ ತನಕ ಏನು ಅಲ್ಲಿಯ ಲೋಕಲ್ ಅಂದರೆ ಸ್ಥಳೀಯರಿಗೆ ದರ್ಶನಕ್ಕೆ ಅವಕಾಶ. 3 ಗಂಟೆ ನಂತರ ಅಂತಿಮ ವಿಧಿವಿಧಾನ ಕಾರ್ಯಗಳು ನಡೆಯುತ್ತೆ. 1,000 ಕಿಲೋ ಶ್ರೀಗಂಧದ ಕೊರಡನ್ನು ತರಿಸಲಾಗಿದೆ ಅಂತ. ಅದಕ್ಕೆ ಒಂದು ಉದಾಹರಣೆ, ಅದಕ್ಕೊಂದು ಅಂದರೆ ಸಾಧಾರಣವಾಗಿ ಎಲ್ಲ VIP ಗಳನ್ನು ಶ್ರೀಗಂಧದಲ್ಲೇ ಸುಡುವಂಥದ್ದು, ಅಂದರೆ ಚಿತೆ ಮಾಡುವಂಥದ್ದು. SM ಕೃಷ್ಣ ಅವರಿಗೆ ಆ ಶ್ರೀಗಂಧದ ಒಂದು ಗೌರವ ವಿಶೇಷವಾಗಿ ಕೊಡಲೇಬೇಕು. ಯಾಕಂದರೆ ಕರ್ನಾಟಕ ಗಂಧದ ನಾಡು, ಗಂಧದ ಬೀಡು ಎಲ್ಲವೂ ಓಕೆ. ಆದರೆ ಅವರ ಕಾಲಾವಧಿಯಲ್ಲಿ ಅವರೊಂದು ರೂಲ್ಸ್ ತರ್ತಾರೆ. ಅಲ್ಲಿ ತನಕ ಯಾರು ಕೂಡ ಶ್ರೀಗಂಧವನ್ನು ಬೆಳೆಯೋದಕ್ಕೆ ಅವಕಾಶ ಇರಲಿಲ್ಲ. ರೈತರು ಕೂಡ ಶ್ರೀಗಂಧವನ್ನು ಬೆಳೀಬೋದು, ನೀವು ಕೂಡ ಶ್ರೀಗಂಧವನ್ನು ಬೆಳೀಬೋದು, ನೀವು ಕೂಡ ಶ್ರೀಗಂಧದ ಒಂದು ಸಸಿಯನ್ನು ಗಿಫ್ಟಾಗಿ ಕೊಡ್ಬೋದು ಅಂತ ಬಂದಿದ್ದೆ SM ಕೃಷ್ಣ ಅವರ ಕಾಲಾವಧಿಯಲ್ಲಿ. ಹಾಗಾಗಿ ಅವರಿಗೆ ಅದೊಂದು ಸಿಗ್ತಾ ಇರುವಂಥ ರೆಸ್ಪೆಕ್ಟ್. SM ಕೃಷ್ಣ ಬಗೆಗಿನ ಒಂದು ವಿಶೇಷ ಕಾರ್ಯಕ್ರಮ ಇದೀಗ ಪ್ರಸಾರವಾಗುತ್ತೆ. ಮತ್ತೆ ಸಿಗೋಣ, ನಮಸ್ಕಾರ. ಮದ್ದೂರಿನಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಣೆ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಕೃಷ್ಣನ ದಿನ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತ ಬಂದ್, ಯಾರು ಫೋರ್ಸ್ ಮಾಡಿದ್ದಲ್ಲ, ಬಂದ್ ಅಂತ ಯಾರು ಹೇಳಿದ್ದಲ್ಲ, ಕಲ್ಲೆಸೆದಿದ್ದಲ್ಲ. ಬಿಡದಿ ಪಟ್ಟಣ ತಲುಪಿದ ಕೃಷ್ಣ ಪಾರ್ಥಿವ ಶರೀರ. ಮದ್ದೂರಿನಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಣೆ. ಮದ್ದೂರು ಅವರ ತಾಲೂಕು, ಸೋಮನಹಳ್ಳಿ ಅದರಲ್ಲೇ ಬರುತ್ತೆ. ನೋಡಿ, ಒಮ್ಮೊಮ್ಮೆ ಭಾಳ ಆಶ್ಚರ್ಯ ಆಗತ್ತೆ ನನಗೆ. ಮಂಡ್ಯ ಜಿಲ್ಲೆಯ ಕೆ ಆರ್ ಪೇಟೆ ಅಂತಿದೆ, ಅದರಲ್ಲೊಂದು ಬೂಕನಕೆರೆ ಅಂತಿದೆ, ಅಲ್ಲಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ.
ಅಲ್ಲೊಂದು ಮದ್ದೂರು ಅಂತಿದೆ, ಅಲ್ಲಿಂದೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲೊಬ್ಬರು MP ಆಗಿದ್ದಾರೆ, ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದರು. ಆ ಥರ ಶಿವಮೊಗ್ಗದಲ್ಲಿದೆ. ಶಿವಮೊಗ್ಗದಿಂದ ತುಂಬ ಪ್ರಸಿದ್ಧರೆಲ್ಲ ಬರ್ತಾರೆ. ಬಂಗಾರಪ್ಪನವರಿದ್ದರು, JH ಪಟೇಲ್ರಿದ್ದರು, ಆಮೇಲೆ ಯಡಿಯೂರಪ್ಪನವರಾದರು. ಶಿವಮೊಗ್ಗಕ್ಕೂ ಬರುತ್ತೆ. ಶಿಕಾರಿಪುರ ಅಂತ. ಆಮೇಲೆ ಇನ್ನೊಬ್ಬರು ಆಗಿದ್ರಲ್ಲ, ಮರ್ತೋಯ್ತು ಹೆಸರು ನನಗೆ. ಅಲ್ಲಿಂದ 4 ಜನ ಆಗಿದ್ದಾರೆ ಟೋಟಲ್. ಆ ಥರ ಕೆಲವು ಜಿಲ್ಲೆಗಳ ವಿಶೇಷತೆ ಆ ಥರ ಇರುತ್ತೆ. ಆ್ಯಂಡ್ ನೋಡಿ, ರಾಮನಗರಕ್ಕೂ ಅದೇ ಮಹತ್ವ ಇದೆ. ರಾಮನಗರದಿಂದ 3 ಜನ ಮುಖ್ಯಮಂತ್ರಿಗಳಾಗ್ತಾರೆ. ಒಂದು ಕೆಂಗಲ್ ಹನುಮಂತಯ್ಯವರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಂದು ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಂದು ಅಲ್ಲಿಂದಲೇ ಗೆದ್ದಂತಹ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಬ್ಬರು ಮುಖ್ಯಮಂತ್ರಿ ಆಗೋರಿದ್ರೆ ಅದು DK ಶಿವಕುಮಾರ್ ಅವರಿದ್ದಾರೆ. ಒಂದೊಂದು ಜಿಲ್ಲೆಯ ಮಹತ್ವ ಅದೆಲ್ಲ. ಸೊ 3 ಮುಖ್ಯಮಂತ್ರಿಗಳು ಈ ಜಿಲ್ಲೆಯಿಂದ. SM ಕೃಷ್ಣ, ಅಲ್ಲಲ್ಲಿ ಕೆಲವರು ತಮ್ಮ ಗೌರವಗಳನ್ನು ಸಲ್ಲಿಸ್ತಾ ಇದ್ದಾರೆ. ಶಿವಮೊಗ್ಗ ಬಹುಶಃ ಕಡ್ದಾಳ್ ಮಂಜಪ್ಪ. ಎಸ್, ಕಡ್ದಾಳ್ ಮಂಜಪ್ಪ, JH ಪಟೇಲು, ಯಡಿಯೂರಪ್ಪನವರು, ಬಂಗಾರಪ್ಪನವರು, 4 ಜನ. ಹೌದು. ಬಿಡದಿಯ ಸ್ಕೈ ವಾಕ್ ಮೇಲೆಲ್ಲ ಜನ ನಿಂತು ನೋಡ್ತಿದ್ದಾರಂತೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ. ಇಷ್ಟೇ ಆದರೂ ನಮ್ಮೂರಿನವರು ಎಲ್ಲೇ ಹೋಗಿ ಓದ್ಕೊಂಡು ಬಂದಿದ್ರು, ಎಲ್ಲೇ ವಾಸವಾಗಿದ್ದರೂ ಕೂಡ ಹುಟ್ಟೂರು ಅಂತ ಬಂದಾಗ ಅಲ್ಲಿನ ಜನರಿಗೆ ವಿಶೇಷವಾದ ಅಭಿಮಾನ ಇದ್ದೇ ಇರುತ್ತೆ. ಒಂದು ರೇರ್ ಕಾಂಬಿನೇಷನ್ ಅವರು ಅಂತಾರೆ. ಯಾಕಂದರೆ ನಿಮಗೆ ಜನಮಾನಸದಿಂದ ಎದ್ದು ಬಂದ ನಾಯಕ ಅಲ್ಲ. ಈಗ ದೇವೇಗೌಡ ಹೇಳಿದಂಗೆ ಧೂಳಿನಿಂದ ಎದ್ದು ಅಂತ ನಾಯಕ ಅಲ್ಲ ಅವರು. ಹೋರಾಟದ ಹಿನ್ನೆಲೆ ಅಂಥದ್ದೇನಲ್ಲ, ಅಥವಾ ಕುಟುಂಬದಲ್ಲಿ ಯಾರು ರಾಜಕಾರಣದಲ್ಲಿ ಇಲ್ಲ, ಇವರಾಗೆ ಬಂದವರು ಅನ್ನೋ ರೀತಿಯಲ್ಲಿ ಇಲ್ಲ. ಹಾಂ, ಓಕೆ. ಸೊ ಒಂದು ವಿಶೇಷವಾಗಿ ಆಮೇಲೆ ಅವಕಾಶಗಳು ಹಂಗೆ ಬಂತು ಅವರಿಗೆ. ಅವಕಾಶಗಳು ಬಂದು ವೀರಣ್ಣಗೌಡರನ್ನು ಸೋಲಿಸ್ತಾರೆ 1962 ಅಲ್ಲಿಂದ ಶುರುವಾಗಿ. ಸೊ ಇಂಚಿಂಚು ಮಾಹಿತಿಗಳು ಕೊಡ್ತಾ ಹೋಗ್ತೀವಿ. ನಮ್ಮ ಬೇಕಾದಷ್ಟು ರಿಪೋರ್ಟರ್ಗಳು ಅಲ್ಲಲ್ಲಿ ನಾವು ಮಾಹಿತಿಯನ್ನು ಪಡೆಯೋದಕ್ಕೆ ರೆಡಿಯಾಗಿದ್ದಾರೆ. 10 ಗಂಟೆ ವೇಳೆಗೆ ಇನ್ನು 10 ಗಂಟೆ, ನನ್ನ ಪ್ರಕಾರ 10 ಗಂಟೆ ಆಲ್ರೆಡಿ ಆಯಿತು. ಆಲ್ರೆಡಿ ಈಗ ಬಿಡದಿ ಆ ಭಾಗದಲ್ಲಿರೋದು ಇನ್ನೂ ಅರ್ಧ 1 ಗಂಟೆ ಬೇಕು. ಬಹುಶಃ 11 ಗಂಟೆ ವೇಳೆಗೆ ಸೋಮನಹಳ್ಳಿಗೆ ತಲುಪ್ಬೋದು. ಅಲ್ಲಿಂದ 3 ಗಂಟೆ ತನಕ ಏನು ಅಲ್ಲಿಯ ಲೋಕಲ್ ಅಂದರೆ ಸ್ಥಳೀಯರಿಗೆ ದರ್ಶನಕ್ಕೆ ಅವಕಾಶ. 3 ಗಂಟೆ ನಂತರ ಅಂತಿಮ ವಿಧಿವಿಧಾನ ಕಾರ್ಯಗಳು ನಡೆಯುತ್ತೆ. 1,000 ಕಿಲೋ ಶ್ರೀಗಂಧದ ಕೊರಡನ್ನು ತರಿಸಲಾಗಿದೆ ಅಂತ. ಅದಕ್ಕೆ ಒಂದು ಉದಾಹರಣೆ, ಅದಕ್ಕೊಂದು ಅಂದರೆ ಸಾಧಾರಣವಾಗಿ ಎಲ್ಲ VIP ಗಳನ್ನು ಶ್ರೀಗಂಧದಲ್ಲೇ ಸುಡುವಂಥದ್ದು, ಅಂದರೆ ಚಿತೆ ಮಾಡುವಂಥದ್ದು. SM ಕೃಷ್ಣ ಅವರಿಗೆ ಆ ಶ್ರೀಗಂಧದ ಒಂದು ಗೌರವ ವಿಶೇಷವಾಗಿ ಕೊಡಲೇಬೇಕು. ಯಾಕಂದರೆ ಕರ್ನಾಟಕ ಗಂಧದ ನಾಡು, ಗಂಧದ ಬೀಡು ಎಲ್ಲವೂ ಓಕೆ. ಆದರೆ ಅವರ ಕಾಲಾವಧಿಯಲ್ಲಿ ಅವರೊಂದು ರೂಲ್ಸ್ ತರ್ತಾರೆ. ಅಲ್ಲಿ ತನಕ ಯಾರು ಕೂಡ ಶ್ರೀಗಂಧವನ್ನು ಬೆಳೆಯೋದಕ್ಕೆ ಅವಕಾಶ ಇರಲಿಲ್ಲ. ರೈತರು ಕೂಡ ಶ್ರೀಗಂಧವನ್ನು ಬೆಳೀಬೋದು, ನೀವು ಕೂಡ ಶ್ರೀಗಂಧವನ್ನು ಬೆಳೀಬೋದು, ನೀವು ಕೂಡ ಶ್ರೀಗಂಧದ ಒಂದು ಸಸಿಯನ್ನು ಗಿಫ್ಟಾಗಿ ಕೊಡ್ಬೋದು ಅಂತ ಬಂದಿದ್ದೆ SM ಕೃಷ್ಣ ಅವರ ಕಾಲಾವಧಿಯಲ್ಲಿ. ಹಾಗಾಗಿ ಅವರಿಗೆ ಅದೊಂದು ಸಿಗ್ತಾ ಇರುವಂಥ ರೆಸ್ಪೆಕ್ಟ್. SM ಕೃಷ್ಣ ಬಗೆಗಿನ ಒಂದು ವಿಶೇಷ ಕಾರ್ಯಕ್ರಮ ಇದೀಗ ಪ್ರಸಾರವಾಗುತ್ತೆ. ಮತ್ತೆ ಸಿಗೋಣ. ನಮಸ್ಕಾರ.